ಹಾಯ್ ಗಾಯ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೂಪರ್ ಡೂಪರ್ ಪ್ರಾಡಕ್ಟ್ ಇದು. ಹಬ್ಬಗಳಂತೂ ಶುರುವಾಗಿದೆ. ಮಿಸ್ ಮಾಡಿದೆ ಈ ಒಂದು ಪ್ರಾಡಕ್ಟನ್ನು ಬೈ ಮಾಡಿ ಅಂತ ಹೇಳ್ತೀನಿ. ಕ್ವಾಲಿಟಿ ವೈಸ್ ಅಂತೂ ಸೂಪರ್ಬ್ ಆಗಿದೆ. ನಾನು ಹೇಗೆ ಬರುತ್ತೋ ಏನೋ, ಇಮೇಜಸ್ಸಲ್ಲಿ ಏನೋ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅನ್ಕೊತಾ ಇದ್ದೆ. ಬಟ್ ಮೀಶೋದಲ್ಲಿ ಮೋಸ ಆಗಲಿಲ್ಲ, ಸೂಪರ್ ಆಗಿದೆ. ನಾನು ಮೀಶೋದಲ್ಲಿ ಇಷ್ಟು ಒಳ್ಳೆ ಪ್ರಾಡಕ್ಟು, ಇಷ್ಟು ತುಂಬ ಚೆನ್ನಾಗಿರೋವಂಥ ಕ್ವಾಲಿಟಿನಲ್ಲಿ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಸ್ನೇಹಿತರೆ. ವಿತಿನ್ 300 ಒಳಗಡೆ ಈ ಒಂದು ಪ್ರಾಡಕ್ಟ್ ಸಿಗುತ್ತೆ. ಮಸ್ತ್ ಅಂದರೆ ಮಸ್ತ್ ಇದೆ ಸ್ನೇಹಿತರೆ. ಈ ಪ್ರಾಡಕ್ಟಿಂದು ಲಿಂಕ್ ಏನಾದರೂ ನಿಮಗೆ ಬೇಕಂದರೆ ನನಗೆ ಕಮೆಂಟ್ ಮಾಡಿ. ಮಿಸ್ ಮಾಡಿದೆ ನಾನು ಶೇರ್ ಮಾಡ್ತೀನಿ. ಈ ಪ್ರಾಡಕ್ಟು ನೀವು ನೋಡ್ತಾ ಇರ್ಬೋದು, ಇಲ್ಲಿ ಆನೆಗಳು ಬರುತ್ತೆ ಅಲ್ವಾ, ಇದು ಪ್ಲೇವುಡ್ ಅಂತ ಹೇಳ್ತೀವಿ. ಪ್ಲೇವುಡ್ ಅಂದರೆ ಸುಮ್ಮನೆ ಯೂಸ್ ಅಂತರೂ ಆ ಥರ ಇಲ್ಲ ಸ್ನೇಹಿತರೆ. ನಾವು ಇದನ್ನು ಎಷ್ಟು ವರ್ಷ ಬೇಕಾದ್ರೂ ನಾವು ಇದನ್ನು ಪ್ರಿಸರ್ವ್ ಮಾಡ್ಕೊಳ್ಬೋದು. ಯಾಕಂದರೆ ಅದನ್ನು ನಾವು ಅಟ್ಯಾಚ್ ಮಾಡೋದಕ್ಕೆ ಮತ್ತು ಸಪ್ರೇಟಾಗಿ ನಾವು ಅದನ್ನು ಸೆಟ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಅದೆಲ್ಲ ಪಾರ್ಟ್ಸ್ಗಳನ್ನೆಲ್ಲ ಕೊಟ್ಟಿದ್ದಾರೆ. ಮತ್ತು ನನಗಂತೂ ಈ ಪ್ರಾಡಕ್ಟ್ ಸಖತ್ ಇಷ್ಟ ಆಯಿತು. ನಾವು ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕಾಗ್ಬೋದು, ಅಥವಾ ಇವಾಗ ಗೌರಿ ಗಣೇಶ ಬರ್ತಾ ಇದೆ, ಆ ಡೆಕೋರೇಷನ್ಗೆ ಆಗ್ಬೋದು, ಅಥವಾ ಶೋ ಪೀಸ್ ಆಗಿಯೂ ಕೂಡ ಸೂಪರ್ ಆಗಿದೆ. ಕ್ವಾಲಿಟಿ ಮಾತ್ರ ಮಸ್ತ್ ಇದೆ ಸ್ನೇಹಿತರೆ. ನೀವು ಇದು ಎಷ್ಟು ವರ್ಷ ಇಟ್ಟರೂ ಕೂಡ ಸ್ವಲ್ಪ ಕೂಡ ಹಾಳಾಗೋದಿಲ್ಲ, ಅಂಥ ಒಳ್ಳೆ ಕ್ವಾಲಿಟಿ. ನಮಗೇನೆಂದರೆ ನಾವು ಅಮೌಂಟ್ ಕೊಟ್ಟಿರ್ತೀವಿ, ಅದಕ್ಕೆ ತಕ್ಕನಾಗಿ ಪ್ರಾಡಕ್ಟ್ ಬಂದರೆ ತುಂಬ ಖುಷಿ ಆಗುತ್ತೆ. ಸೊ ಅದೇ ರೀತಿಯಾಗಿರೋವಂಥ ಪ್ರಾಡಕ್ಟ್ ಇದು. ದೊಡ್ಡದಾಗಿಯೇ ಬಂದಿದೆ ಸ್ನೇಹಿತರೆ, ಪೂರ್ತಿ ಚಿಕ್ಕದಂತ ಏನು ಅನಿಸೋದಿಲ್ಲ. ನೋಡಿ, ಇದು ನಮಗೆ ಒಂಥರ ಸ್ಟ್ಯಾಂಡ್ ಥರ ಬರುತ್ತೆ. ಇದು ಆರಾಮ್ಸೆ ಗ್ರಿಪ್ಪಲ್ಲಿ ನಿಂತ್ಕೊಳ್ಳುತ್ತೆ. ಆ ಕಡೆ ಈ ಕಡೆ ಬೀಳೋ ಥರ ಏನೂ ಆಗೋದಿಲ್ಲ. ಹೇಳ್ತಾ ಇದ್ದೀನಲ್ಲ, ಈ ಪ್ರಾಡಕ್ಟ್ ಮಾತ್ರ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಲೇಬೇಡಿ ಸ್ನೇಹಿತರೆ. ನಾನು ಇದನ್ನು ಸುಮಾರು ಸಲ ವಿಶ್ ಲಿಸ್ಟಲ್ಲಿ ಹಾಕ್ಕೊಂಡಿದ್ದೆ. ನೋಡಿದಾಗೆಲ್ಲ ಅನಿಸೋದು, ಬೇರೆಯವ್ರು ಯಾರಾದರೂ ಇದು ರಿವ್ಯೂ ಕೊಟ್ಟಿದ್ರೆ ಅನಿಸೋದು, ಅಯ್ಯೋ ಅವ್ರು ರಿವ್ಯೂ ಕೊಡ್ಬೇಕಾದ್ರೆ ಚೆನ್ನಾಗಿರುತ್ತೆ, ಬಟ್ ಅಷ್ಟು ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಅಂದ್ಕೊಳ್ತಾ ಇದ್ದೆ. ಇರಲಿ ನೋಡೋಣ ಅಂತ ಅಂದ್ಬಿಟ್ಟು ಇದನ್ನು ತರಿಸ್ದೆ ಸ್ನೇಹಿತರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಹೇಳ್ದಾಗೆ ಒಂದು ಹೊಸ ಕಳೆ ಅಂತ ಹೇಳ್ಬೋದು ಸ್ನೇಹಿತರೆ, ಅಷ್ಟು ಚೆನ್ನಾಗಿ ಬರುತ್ತೆ. ನಾವು ಇದನ್ನು ಡೆಕೋರೇಷನಲ್ಲಿ ಯೂಸ್ ಮಾಡಿಕೊಂಡ್ರೆ. ನೋಡಿ, ಇದೆಲ್ಲ ಕಾಂಪ್ಲಿಮೆಂಟ್ರಿ ಅಂತ ಅಂದ್ಕೊಂಡಿದ್ದೆ, ಬಟ್ ಇದ್ರ ಜೊತೆನೇ ಬಂದಿದೆ. ಅದು ಕೂಡ ಅಷ್ಟೇ, ಸ್ವಸ್ತಿಕ್ ಆಗ್ಬೋದು, ಆ ಥರ ಕಳಶ ಆಗ್ಬೋದು, ಶುಭ ಲಾಭ ಅಂತ ಇದೆ. ನೀವು ಈ ಡೆಕೋರೇಷನಲ್ಲಿ ಬೇಕಾದ್ರೂ ಯೂಸ್ ಮಾಡ್ಕೊಳ್ಬೋದು, ಅಥವಾ ಏನಾದರೂ ಡೋರ್ ಮೇಲೆ ಅಥವಾ ನಮ್ಮ ಬೀರು ಮೇಲೂ ಕೂಡ ಇದನ್ನು ಹಾಕ್ತಾರೆ ಕೆಲವೊಬ್ಬರು. ಆ ಥರ ಬೇಕಾದರೂ ನಾವು ಹಾಕ್ಕೊಳ್ಬೋದು. ನೋಡಿ, ಪರ್ ಪೀಸು ಒಂದು ಆನೆಗೆ ಈ ಥರ 2 ಹಿಂಗೆ ಸ್ಟ್ಯಾಂಡ್ ಥರ ಕೊಟ್ಟಿದ್ದಾರೆ. ನೋಡಿ, ಎಷ್ಟು ಗ್ರಿಪ್ಪಾಗಿ ನಿಂತ್ಕೊಳ್ಳುತ್ತೆ, ಸ್ವಲ್ಪ ಕೂಡ ಬೀಳೋ ಥರ ಆ ಥರ ಏನೂ ಆಗಲ್ಲ ಸ್ನೇಹಿತರೆ. ನೋಡೋದಕ್ಕೂ ಅಷ್ಟೇ ಅಷ್ಟು ಲಕ್ಷಣವಾಗಿದ್ದಾವೆ. ನನಗೆ ಈ ಪ್ರಾಡಕ್ಟ್ ಮಾತ್ರ ತುಂಬ ಇಷ್ಟ ಆಯಿತು ಸ್ನೇಹಿತರೆ. ಖಂಡಿತವಾಗಿಯೂ ನೀವು ಇದನ್ನು ತರಿಸ್ಕೊಂಡ್ರೆ ರಿಟರ್ನ್ ಹಾಕೋ ಚಾನ್ಸೇ ಇಲ್ಲ. ಒಂದು ವೇಳೆ ಇಷ್ಟ ಆಗಲಿಲ್ಲ ಅಂದರೆ ರಿಟರ್ನ್ ಹಾಕ್ಬೋದು, ಈಸಿ ಇದೆ ರಿಟರ್ನ್ ಹಾಕೋದು ಕೂಡ ಮೀಶೋದಲ್ಲಿ. ಬಟ್ ನೀವು ಈ ಪ್ರಾಡಕ್ಟನ್ನು ಡೆಫಿನೆಟಾಗಿ ನಾನು ಹೇಳ್ತಾ ಇದ್ದೀನಿ, ರಿಟರ್ನ್ ಹಾಕೋದಿಲ್ಲ. ಅಷ್ಟು ಮಸ್ತಾಗಿರೋವಂಥ ಪ್ರಾಡಕ್ಟ್ ಸ್ನೇಹಿತರೆ. ಇದು ಐಟು ಕೂಡ ಬರುತ್ತೆ ಸ್ನೇಹಿತರೆ. ಇದು ನೋಡಿ, ಶುಭ ಲಾಭ ಅಂತ ಇದೆ. ನಾನು ಹೇಳ್ದಾಗೆ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಡೆಕೋರೇಷನಲ್ಲಿ ಇಲ್ಲ ಅಂದರೆ ನಾವು ಬೇರೆ ಕಡೆ ಕೂಡ ನಾವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಆನೆ ನೋಡ್ತಾ ಇದ್ದೀರಲ್ವ, ನಂದೇ ದೃಷ್ಟಿ ಅಂತ ಹೇಳ್ತಾರಲ್ಲ, ಆ ರೀತಿ ಇತ್ತು ಸ್ನೇಹಿತರೆ. ಇದು ಪ್ರಮೋಟೆಡ್ ವಿಡಿಯೋ ಅಂತ ಅಲ್ಲ, ಬಟ್ ನಾನು ಖುಷಿಯಾಗಿ ಮಾಡ್ತಾ ಇದ್ದೀನಿ. ಜೆನ್ಯೂನ್ ರಿವ್ಯೂ ಅಂತ ಹೇಳ್ತಿರಲ್ಲ, ಸೊ ಆ ಒಂದು ರಿವ್ಯೂಗೆ ನನ್ನ ಚಾನಲನ್ನು ಫಾಲೋ ಮಾಡಿ. ಬಾಯ್ ಸ್ನೇಹಿತರೆ.